ಹಲೋ ಫ್ರೆಂಡ್ಸ್, ಪೂರ್ಣ ರೆಸಿಪೀಸ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಸ್ಪೆಷಲ್ ಪನ್ನೀರ್ ಮಸಾಲಾ ಗ್ರೇವಿ ಅಂದರೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪನ್ನೀರ್ ಗ್ರೇವಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ಹೇಗೆ ಮಾಡುವುದಂತ ತೋರಿಸ್ತಿದ್ದೀನಿ. ನೋಡಿ, ಸಣ್ಣ ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ಕಾಯಿ ತುರಿನ ಸೇರಿಸ್ಕೊಂತಿದ್ದೀನಿ. ಇದರಲ್ಲೇ 3 ರಿಂದ 4 ಗೋಡಂಬಿನೂ ಹಾಕ್ಕೊಂತಾ ಇದ್ದೀನಿ. ನಂತರ 1 ಟೀ ಸ್ಪೂನ್ ಅಷ್ಟು ಸೋಂಪನ್ನ ಹಾಕೊಂಡು ಹಾಗೆ ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನಂತರ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದರಲ್ಲೇ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿನ ಹಾಕಿ ಹಾಗೇನೆ 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಆಗುವಷ್ಟು ಉಪ್ಪು ಸೇರಿಸ್ಕೊಂಡು ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಿರುವಂತ ಈ ಮಿಶ್ರಣಕ್ಕೆ ಪನ್ನೀರ್ ಕ್ಯೂಬ್ಸ್ ನ ಹಾಕೊಂತಾ ಇದ್ದೀನಿ. ನಾನ್ ತಗೊಂಡಿರುವಂತದ್ದು 200 ಗ್ರಾಮ್ನಷ್ಟು ಪನ್ನೀರ್ ಕ್ಯೂಬ್ಸ್ ನ ತಗೊಂಡಿದ್ದೀನಿ. ಗ್ಯಾಸ್ ತುಂಬಾ ಕಡಿಮೆ ಇಟ್ಕೊಳ್ಳಿ. ನೋಡಿ, ಇದೆಲ್ಲ ಹಾಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೋಬೇಕು, ಇಲ್ಲ ಅಂದ್ರೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 2 ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ಓಕೆ, ಇಷ್ಟಾದ್ರೆ ಸಾಕಾಗುತ್ತೆ. ಇದನ್ನ ತೆಗೆದು ಅದೇ ಪ್ಲೇಟ್ ನಲ್ಲಿ ಹಾಕೊಂತಿದ್ದೀನಿ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಮಾತ್ರ ಇಡಬಾರ್ದು. ಇಟ್ರೆ ನೋಡಿ ಎಣ್ಣೆ ಎಲ್ಲ ಸೀದೋಗುತ್ತೆ. ಯಾಕಂದ್ರೆ ಇದರಲ್ಲೇ ಉಪ್ಪು ಖಾರ ಹಾಕಿರ್ತೀವಲ್ವಾ, ಹಾಗಾಗಿ ನೀವು ಸಿಮ್ ಅಲ್ಲೇ ಇಟ್ಕೋಬೇಕಾಗುತ್ತೆ. ಓಕೆ, ಇದೆಲ್ಲ ತೆಗೆದಿದ್ದಾದ್ಮೇಲೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂತಿದ್ದೀನಿ. 200 ಗ್ರಾಮ್ ಅಷ್ಟು ಪನ್ನೀರ್ಗೆ 2 ಈರುಳ್ಳಿ ಆದ್ರೆ ಸಾಕಾಗುತ್ತೆ. ಈ ಈರುಳ್ಳಿನೂ ಅಷ್ಟೇ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಈರುಳ್ಳಿ ಫ್ರೈ ಆದ ಕೂಡಲೇ 1 ಟೀ ಸ್ಪೂನ್ ಅಷ್ಟು ಜೀರಿಗೆನೂ ಹಾಕೊಂತಿದ್ದೀನಿ. ಜೀರಿಗೆನ ಹಾಕದೇನು ಮಾಡಬಹುದು, ಆದ್ರೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೋಡಿ, 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತಿದ್ದೀನಿ. ಇದರಲ್ಲೇ 3 ಟೊಮೆಟೊನ ಪೇಸ್ಟ್ ಮಾಡಿ ಹಾಕೊಂತಿದ್ದೀನಿ. ಈಗ ನೋಡಿ, ಟೊಮೆಟೊದಲ್ಲಿರುವಂತ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಟೊಮೆಟೊನ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು, ಆದ್ರೆ ಜಾಸ್ತಿ ಹಾಕೋದ್ರಿಂದ ತುಂಬಾ ಸಿಹಿ ಬಂದ್ಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ಹಾಕೋಬೇಕು. ನಿಮ್ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಟೊಮೆಟೊನ ಯೂಸ್ ಮಾಡ್ಕೋಬಹುದು. ಈಗ ನೋಡಿ, ಟೊಮೆಟೊದಲ್ಲಿನ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಅಚ್ಚಕಾರದ ಪುಡಿನ ಹಾಕೊಂತಿದ್ದೀನಿ. ಹಾಗೆ ನೋಡಿ, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿನೂ ಹಾಕಿ ಇದನ್ನ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕಿರೋದ್ರಿಂದ ಇದನ್ನ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂತ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ನೀರ್ ಸೇರಿಸ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಗ್ಯಾಸ್ ಸಿಮ್ ಅಲ್ಲೇ ಇರಬೇಕು. ಇದರಲ್ಲಿರುವ ಹಸಿ ವಾಸನೆ ಹೋದ ಕೂಡಲೇ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಆದ್ರೂ ಕುದಿಸ್ಕೋಬೇಕಾಗುತ್ತೆ. ನೋಡಿ, 1 ನಿಮಿಷ ಆಗಿದೆ. ನಾವು ರುಬ್ಬಿಟ್ಕೊಂಡಿರುವಂತ ಕಾಯಿ ತುರಿನ ಸೇರಿಸ್ಕೊಂತಿದ್ದೀನಿ. ಇದರಲ್ಲಿ ಗೋಡಂಬಿ ಹಾಕಿ ರುಬ್ಬಿರೋದ್ರಿಂದ ಗ್ರೇವಿ ತುಂಬಾ ಗಟ್ಟಿಯಾಗಿರುತ್ತೆ. ಹಾಗಾಗಿ ನೀರು ನೋಡ್ಕೊಂಡು ನಿಮ್ಗೆ ಗ್ರೇವಿ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನೀವು ನಂತರ ಹಾಕೊಳ್ಳೋದಾದ್ರೆ ಗ್ರೇವಿ ಗಟ್ಟಿಯಾಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಈಗ್ಲೇ ಎಷ್ಟು ಬೇಕಷ್ಟು ಗ್ರೇವಿಗೆ ತಕ್ಕಂತೆ ನೀರ್ನ ಸೇರ್ಸ್ಕೋಬೇಕಾಗುತ್ತೆ. ನೋಡಿ, ನಾನು ಈಗ ಉಳಿದಿರುವಂತ ನೀರ್ನ ಸೇರ್ಸ್ಕೊಂತಾ ಇದ್ದೀನಿ. ನೀವು ಪರೋಟ ಜೊತೆ ಇಲ್ಲ ಚಪಾತಿ ಜೊತೆ ತಿನ್ನೋದಾದ್ರೆ ಗ್ರೇವಿ ಸ್ವಲ್ಪ ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ. ಇದರಲ್ಲಿರುವಂತ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಹೋಗಿ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಂತೆ ಉಪ್ಪನ್ನ ಹಾಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಮಿಕ್ಸ್ ಆದ ಕೂಡಲೇ ಲಿಡ್ ಕ್ಲೋಸ್ ಮಾಡ್ಕೊಂಡು 1 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಈಗ ನೋಡಿ, ಫೈನಲಿ ಗ್ರೇವಿ ರೆಡಿ ಆಗಿದೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ ಕೂಡಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತ ಪನ್ನೀರ್ನು ಸೇರಿಸ್ಕೊಳ್ಳೋಣ. ನೋಡಿ, ಈಗ ಪನ್ನೀರ್ನ ಹಾಕೊಂತಾ ಇದ್ದೀನಿ. ಪನ್ನೀರ್ನ ನಾನು ಮೀಡಿಯಂ ಸೈಜ್ ಅಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನ ಕಟ್ ಮಾಡ್ಕೋಬಹುದು. ನೋಡಿ, ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆನೂ ಹಾಕೊಂತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಪನ್ನೀರ್ ಹಾಕಿದ ಕೂಡಲೇ ತುಂಬಾ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ. ನೋಡಿ, ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಮತ್ತೆ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಗ್ರೇವಿ ರೆಡಿ ಆಗಿದೆ. ಎಣ್ಣೆ ಬಿಟ್ಕೊಂಡು ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂತಾ ಇದ್ದೀನಿ. ಫ್ರೆಂಡ್ಸ್, ನೀವು ಕೂಡ ಇದೇ ತರ ಟ್ರೈ ಮಾಡಿ ನೋಡಿ. ಹೇಗಿತ್ತಂತ ನಮ್ಗೆ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.